ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಸಾಲಾ ಪೂರಿ ಹೇಗ್ ಮಾಡೋದು ಅಂತ. ಇದಕ್ಕೆ ನಾನು ಮೈದಾ ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟಿಂದ ಮಾಡಿರೋದು. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಮಕ್ಳಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಿದ್ರೆ ತುಂಬಾನೇ ಇಷ್ಟ ಪಡ್ತಾರೆ. ನಾನು ಹೇಗ್ ಮಾಡಿದೆ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ 2 ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಈ ತರ ಪೂರಿ ಮಾಡಿದ್ರೆ ಆಯಿಲ್ ಜಾಸ್ತಿ ಕುಡಿಯಲ್ಲ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇವಾಗ ನಾನು ಇದಕ್ಕೆ ಉಪ್ಪನ್ನ ಆಡ್ ಮಾಡ್ಕೊಂಡ ಇದ್ದೀನಿ. ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಕಸ್ತೂರಿ ಮೇಥಿ ಗೊತ್ತಿರುತ್ತಲ್ಲ, ಕಸ್ತೂರಿ ಮೇಥಿ ಅದನ್ನ ನಾನು ಇವಾಗ ಹಾಕೊಂತಾ ಇದ್ದೀನಿ. ಇದೇ ಇದಕ್ಕೆ ಟೇಸ್ಟ್, ತುಂಬಾನೇ ಟೇಸ್ಟ್ ಕೊಡುತ್ತೆ, ಮತ್ತೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಟೈಟ್ ಆಗಿ ಕಲ್ಸ್ಕೊಬೇಕಾಗುತ್ತೆ. ನಾವು ಪೂರಿ ಉಬ್ಬಿ ಬರ್ಬೇಕು ಅಂತ ಅಂದ್ರೆ ಸ್ವಲ್ಪ ಹಿಟ್ಟು ಟೈಟ್ ಆಗಿರ್ಬೇಕು. ಚಪಾತಿಲಿ ಸ್ವಲ್ಪ ಸಾಫ್ಟ್ ಆಗಿ ಜಾಸ್ತಿ ನೀರೆಲ್ಲ ಹಾಕೊಂಡು ಕಲ್ಸ್ಕೊತೀವಲ್ವಾ, ಹಾಗೆ ಮಾಡಬಾರ್ದು. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗುತ್ತೆ. ಅವಾಗ ಪೂರಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ಪೂರಿ ಮಾಡಿ ಈ ತರ ಮೆಥಡ್ ನ ಯೂಸ್ ಮಾಡಿ, ತುಂಬಾನೇ ಟೇಸ್ಟಿಯಾಗಿ ತುಂಬಾ ಉಬ್ಬಿ ಬರುತ್ತೆ ಪೂರಿ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡ್ಬಿಟ್ಟು ಕಲ್ಸ್ಕೊಂತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಬೇಕು, ಒಂದೇ ಸರಿ ಜಾಸ್ತಿ ಹಾಕೊಂಡ್ಬಿಟ್ರೆ ಅದು ತೆಳ್ಳಗಾಗ್ಬಿಡುತ್ತೆ. ಈ ತರ ಮಾಡಿ ನಾನ್ ಮಾಡೋ ತರನೇ ಒಂದ್ಸರಿ ಮಾಡಿ ನೋಡಿ, ನಿಮಗೆ ಅನ್ಸುತ್ತೆ ಹೋಟೆಲ್ ಅಲ್ಲಿ ಯಾವ ತರ ಮಾಡ್ತಾರೆ ಅದೇ ತರ ಪೂರಿ ಉಬ್ಬಿ ಬರುತ್ತೆ. ನಾನ್ ಮಾಡೋ ವಿಧಾನನೇ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತೆ ನನಗೆ ಹೇಳಿ, ನಾನ್ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಒಂದ್ ಕಮೆಂಟ್ ಮಾಡಿ. ನಿಮ್ ಒಳ್ಳೆ ಕಮೆಂಟಿಗೆ ನಾನು ಕಾಯ್ತಾನೆ ಇರ್ತೀನಿ ಯಾವಾಗ್ಲೂನು. ಈ ತರ ಹಿಟ್ಟನ್ನ ನಾದ್ಕೊಂಡಾದ್ಮೇಲೆ ಅದಕ್ಕೆ ಮತ್ತೆ 1 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ನಾನು ಕಲಸ್ಬಿಟ್ಟು ಒಂದು ಅರ್ಧ ಗಂಟೆ ಆಗಷ್ಟರಲ್ಲಿ ಇಟ್ಕೊಂತೀನಿ ಹಾಗೇನೆ. ನಾವು ಇವಾಗ ಬೆಳಿಗ್ಗೆ ಮಾರ್ನಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟೇ ಪಲ್ಯ ಮಾಡಕ್ಕಿಂತ ಮುಂಚೆ ಹಿಟ್ಟನ್ನ ಕಲಸಿಟ್ಕೊಂಡ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಕೂಡ ಮಾಡ್ಕೊಂಡು ಇಟ್ಕೊಂತಾ ಇದೀನಿ. ಪೂರಿನ ಲಟ್ಟಿಸ್ಕೊಳ್ಳೋದು ತುಂಬಾನೇ ಈಸಿ. ಸ್ವಲ್ಪನೇ ಎಣ್ಣೆ ಹಾಕೊಂಡ್ಬಿಟ್ಟು ಲಟ್ಟಿಸ್ಕೊಂಡ್ಬಿಟ್ರೆ ತುಂಬಾನೇ ಚೆನ್ನಾಗಿ ಶೇಪ್ ಕೂಡ ಬರುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ಇದಕ್ಕೆ ನಾವು ಹಿಟ್ಟು ಹಾಕೊಂಡು ಒತ್ಕೊಬೇಕು, ಹಸಿ ಹಿಟ್ಟು ಹಾಕೊಂಡು ಒತ್ಕೊಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಬೇಗನೆ ಒತ್ಕೊಬಹುದು. ಹಾಗಾಗಿ ಹೀಗೇನೆ ಒಂದು 10 ಉಂಡೆಗಳಾಗಷ್ಟು ಮಾಡಿ ಇಟ್ಕೊಂಡಿದೀನಿ. ಇವಾಗ ಪಕ್ಕದಲ್ಲೇ ಒಂದು ಕಡಾಯಿಗೆನೆ ಎಣ್ಣೆ ಹಾಕೊಂಡ್ಬಿಟ್ಟು ಪೂರಿನ ಬೇಯಿಸ್ಕೊಳಕ್ಕೆ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಳ್ಳೋಣ. ಅದು ಕಾಯ್ತಾ ಇರುವಾಗ್ಲೇ ನಾವು ಈ ಕಡೆ ಪಕ್ಕದಲ್ಲಿ ಪೂರಿನ ಬೇಲ್ ಮಾಡ್ಕೊಳ್ಳೋಣ, ಒತ್ಕೊಳ್ಳೋಣ ಪೂರಿನ. ಆಯ್ತಾ ನೋಡಿ, ನಾನು ಒಂದೇ ಒಂದು ಹನಿ ಎಣ್ಣೆ ಹಾಕೊಂಡಿದೀನಿ ಅಷ್ಟೇ. ಎಷ್ಟ್ ಚೆನ್ನಾಗಿ ಬರ್ತಿದೆ ಪೂರಿ. ಹಿಟ್ಟೆಲ್ಲ ಆಗ್ಬಿಟ್ಟು ಗಲೀಜ್ ಕೂಡ ಆಗಲ್ಲ ಈ ತರ ಮಾಡ್ಕೊಂಡ್ರೆ. ಎಣ್ಣೆ ಕಾಯುವವರೆಗೆ ನಾನು ಈ ತರ ಲಟ್ಟಿಸ್ಕೊಂಡು ಸೈಡಿಗೆ ಇಟ್ಕೊಂತಾ ಇದೀನಿ. ಎಲ್ಲ ಬೇಗನೆ ಲಟ್ಟಿಸ್ಕೊಬಹುದು. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಒಂದ್ ಸ್ವಲ್ಪ ಹಿಟ್ಟು ಹಾಕೊಂಡು ನೋಡ್ಕೊಂತಾ ಇದ್ದೀನಿ. ನೋಡಿ, ಈ ತರ ಬಿಸಿ ಆಗ್ಬೇಕು. ಮತ್ತೆ ನೀವು ಪೂರಿನ ಎಣ್ಣೆ ಒಳಗಡೆ ಹಾಕುವಾಗ ಫುಲ್ ಹೈ ಫ್ಲೇಮ್ ಅಲ್ಲೂ ಬೇಡ, ಲೋ ಫ್ಲೇಮ್ ಅಲ್ಲೂ ಬೇಡ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಹಾಕ್ಬೇಕು. ಮತ್ತೆ ಹಾಕದ್ಮೇಲೆ ಅದನ್ನ ಹಾಗೆ ಬಿಡ್ಬೇಡಿ. ಮೇಲ್ಗಡೆಯಿಂದ ಈ ತರ ನೋಡಿ, ಈ ತರ ಟರ್ನ್ ಮಾಡಿ ಒತ್ತುತ್ತಾ ಬಂದ್ರೆ ಪೂರಿ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗ್ ಬಂತಲ್ವಾ. ಈ ತರನೇ ಪೂರಿ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಟ್ರಿಕ್ಸ್ ನ ಈ ತರ ಯೂಸ್ ಮಾಡ್ಬೇಕಾಗುತ್ತೆ, ತುಂಬಾನೇ ಚೆನ್ನಾಗ್ ಬರುತ್ತೆ. ಮತ್ತೆ ಇವಾಗ ನಾನು ಇದನ್ನ ಒಂದೊಂದಾಗಿ ಎತ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದೆಲ್ಲ ಇದೆಯಲ್ಲ ಅದನ್ನ ಹಾಕೊಂಡು ಮತ್ತೆ ಇದೇ ತರ ಎಲ್ಲ ಕೂಡ ಬೇಯಿಸ್ಕೊಂತೀನಿ. ಇವಾಗ ನೋಡಿ, ರುಚಿಕರವಾದಂತಹ ಗೋಧಿ ಹಿಟ್ಟಿನ ಪೂರಿ ರೆಡಿ ಆಗ್ತಾ ಇದೆ. ನೀವು ಕೂಡ ಮಾಡಿ, ಒಂದ್ಸರಿ ಟ್ರೈ ಮಾಡಿ. ತುಂಬಾನೇ ಈಸಿ ಫ್ರೆಂಡ್ಸ್. ಕಲ್ಸಿ ಇಟ್ಕೊಂಡ್ರೆ ಅದೊಂದ್ ಸ್ವಲ್ಪ ಟೈಟ್ ಆಗಿ ಕಲ್ಸ್ಕೊಂಡ್ಬಿಟ್ಟು ಹಾಕುವಾಗ ಈ ತರ ಅದನ್ನ ಮೇಲಿಂದ ಪ್ರೆಸ್ ಮಾಡಿ ಹಾಕೊಂಡ್ರೆ ಸಾಕು. ನೀವು ಒಂದೇ ಸರಿ ಜಾಸ್ತಿ ಎಣ್ಣೆ ಎಲ್ಲ ಹಾಕೊಂಡು ಮಾಡ್ಕೊಳಕ್ ಹೋಗ್ಬೇಡಿ. ಎಣ್ಣೆ ಖಾಲಿ ಆಯ್ತಿದ್ದಂಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ಆಯ್ತು. ಸ್ವಲ್ಪನೇ ಎಣ್ಣೆಲಿ ಕೂಡ ಪೂರಿನ ಮಾಡ್ಬೋದು.
ನೋಡ್ತಾ ಇರ್ಬೋದು, ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಬ್ರೇಕ್ಫಾಸ್ಟ್ ಐಟಮ್ ರೆಡಿ ಆಗಿದೆ. ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.